ಏನ್ ಮಾಡ್ದೆ ನನ್ನ ಆದಿಶೇಷನ್ಗೆ ಹೇಳು. ಆದಿಶೇಷ ಅನ್ನೋದು ಮರ್ತ್ಬಿಟ್ಟೆ. ಆದಿಶೇಷ, ಈಗ ನಿನ್ಗೆ ಹಳೆದೆಲ್ಲ ನೆನ್ಪಾಯ್ತು. ಸಂಪೂರ್ಣವಾಗಿ ನೀ ನನಗ್ ಸಿಕ್ಕಾಯ್ತು. ನಮ್ ಪ್ರೀತಿನೂ ಗೆದ್ದಾಯ್ತು. ಇನ್ನಿರೋದು ಒಂದೇ ಗುರಿ. ನಾಗಮಣಿಯನ್ನು ಪಡೆಯೋದು. ಹೌದು, ನಾವೀಗ ಕಳ್ಕೊಂಡಿರೋ ನಾಗಮಣಿನ ವಾಪಸ್ ಪಡಿಬೇಕು. ಅದನ್ನ ನಾಗಲೋಕಕ್ಕೆ ಮರಳಿಸಬೇಕು. ಖಂಡಿತ ಆ ಕೆಲಸ ನಮ್ಮಿಂದ ಆಗಬೇಕು. ನಾಗಮಣಿಯನ್ನ ಕಳ್ಕೊಂಡು ಶೋಕ ಸಾಗರದಲ್ಲಿ ತೇಲ್ತಾ ಇರೋ ನಮ್ಮ ಲೋಕನ ಕಾಪಾಡಬೇಕು. ನಮ್ಮ ಲೋಕದಲ್ಲಿ ಮತ್ತೆ ಸುಖ ಶಾಂತಿ ನೆಲೆಸೋ ಹಾಗೆ ಮಾಡಬೇಕು. ಹಾಗಾಗ್ಬೇಕು ಅಂದ್ರೆ ನಾಗಮಣಿನ ಅಪಹರಿಸಿದ ದುಷ್ಟರ ಬಗ್ಗೆ ಗೊತ್ತಾಗ್ಬೇಕು. ಕಳೆದ ಜನ್ಮದಲ್ಲಿ ನಮ್ದವರ ಸುಳಿಬೇಕು. ಹೌದು, ನಾವು ಅವರನ್ನ ಸಂಹಾರ ಮಾಡಬೇಕು. ಆದಿಶೇಷ, ದಯವಿಟ್ಟು ಅದನ್ನ ನೆನಪು ಮಾಡ್ಕೋ. ಯಾರು ಅಂತ ನನಗೆ ಹೇಳು. ನೆನಪು ಮಾಡ್ಕೋ ಆದಿಶೇಷ. ಅವತ್ತು ನಾಗವನದಲ್ಲಿ ನಾವ್ ಏಕಾಂತದಲ್ಲಿದ್ದಾಗ ನೀನ್ ಎಲ್ಲಿಗೆ ಹೋದೆ? ಯಾರು ನಿನ್ನ ಕರ್ಸ್ಕೊಂಡಿದ್ದು? ಅಲ್ಲಿದ್ದ ಯಾರು? ಅವರು ನಿನಗೇನ್ ತೊಂದರೆ ಮಾಡಿದ್ರು? ನೆನಪು ಮಾಡ್ಕೋ. ಏನಾಗ್ತಿದೆ ಆದಿಶೇಷ? ನೆನಪಾಗ್ತಿದ್ಯಾ? ಯಾರು ಅಂತ ಗೊತ್ತಾಗ್ತಿದ್ಯಾ? ಅದು ಆದಿಶೇಷ, ನೀನ್ ಮತ್ತೆ ಸುಸ್ತು ಮಾಡ್ಕೋಬೇಡ. ನಿನ್ಗೆ ಅವ್ರನ್ನ ಗುರ್ತು ಹಿಡಿಯಕ್ ಆಗ್ತಿಲ್ಲ ಅಂದ್ರೆ ಪರವಾಗಿಲ್ಲ, ನೆನಪು ಮಾಡ್ಕೋ ಸಾಕು. ಆಮೇಲೆ ನಿನ್ ಕಣ್ಣಲ್ಲಿ ಕಣ್ಣಿಟ್ಟು ನಾನ್ ನೋಡ್ತೀನಿ. ಆಗ ನನಗೆ ಎಲ್ಲ ಗೋಚರವಾಗುತ್ತೆ. ಆದಿಶೇಷ, ಇದು ಒಂದು ಮಾಡಿ ಸಾಕು. ಇಲ್ಲ, ನಾಗಮಣಿಯನ್ನು ಅಪಹರಿಸೋದಕ್ಕೆ ನಾನು ಬಿಡೋದಿಲ್ಲ. ನಾಗಮಣಿ ನಾಗಲೋಕದ ಸತ್ತು. ಬೇಡ ಬೇಡ. ಈಗ ನೆನಪು ಮಾಡ್ಕೋ ಆದಿಶೇಷ, ನಾವು ಸೇಡನ್ನ ತೀರ್ಸ್ಕೋಬೇಕು. ಸರ್ಪಗಳ ಸೇಡು ಅಂದ್ರೆ ಏನು ಅಂತ ಅಷ್ಟ ಮಾನವರಿಗೆ ನಾವು ಅರ್ಥ ಮಾಡಬೇಕು. ಆದಿಶೇಷ, ನಿನಗೆ ನೆನಪಾಯ್ತಾ? ಎಲ್ಲಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಅವ್ರು ಯಾರು ಅಂತ ನಾನು ತಿಳ್ಕೋತೀನಿ. ನಂದೀಶ, ಸ್ವಲ್ಪ ಬೇಗ ಹೋಗು. ನಂದೀಶ, ಇವತ್ತು ಯಾವುದೇ ಕಾರಣಕ್ಕೂ ಆದಿಶೇಷ ನಾಗಿನಿ ನಮ್ಮಿಂದ ತಪ್ಪಿಸ್ಕೋಬಾರ್ದು. ನಾವು ಅವ್ರನ್ನ ನೋಡ್ಲೇಬೇಕು. ಇವತ್ತು ನಾಗಮಣಿ ಶಕ್ತಿನ ನಮ್ಮಿಂದ ಪಡ್ಕೊಂಡಿದ್ದಾರೆ. ನಾಳೆ
ನಾಗಮಣಿನೇ ನಮ್ಮಿಂದ ಪಡ್ಕೊಳಕ್ ಪ್ರಯತ್ನ ಮಾಡ್ತಾರೆ. ಆ ಅವಕಾಶನ ಅವ್ರು ಕೊಡಬಾರ್ದು. ನಡಿ. ಯಜಮಾನ್ರೆ, ಇನ್ನು ಮುಂದಕ್ಕೆ ಕಾರ್ ಹೋಗೋದಿಲ್ಲ. ನಂದೀಶ, ನೋಡಿ ಈಗ ನಾವು ಇಲ್ಲಿದ್ದೀವಿ, ದೇವಸ್ಥಾನ ಇಲ್ಲಿ ಬರುತ್ತೆ. ನಾವು ಇಲ್ಲಿಂದ ಸೀದಾ ಹೋಗ್ಬೇಕು, ಅಂದ್ರೆ ಈ ರಸ್ತೆಲ್ಲೇ ಹೋಗ್ಬೇಕು. ನಾವು 2 ಬೆಟ್ಟ ದಾಟಿದ್ರೆ ನಾವು ಅನ್ಕೊಂಡಿರೋ ದೇವಸ್ಥಾನ ಸಿಗುತ್ತೆ. ಕಾಲ್ನಡಿಗೆಲ್ಲೇ ಹೋಗ್ಬೇಕು. ನಡಿ. ಆದಿಶೇಷ, ಹಾಗೆ ಇರು. ಯಾರದು? ಮಾಯಾಂಗನೆ ಸತ್ತೋದ್ಲು. ಅವಳು ಕತೆ ಮುಗಿದು ಅಂತ ನೀವಿಬ್ರು ಒಂದಾಗ ಹೊರಟಿದ್ದೀರಲ್ಲ. ಈ ಮಾಯಾಂಗನೆ ಅಷ್ಟು ಸುಲಭ ಸಾಯೋಳಲ್ಲ. ನಿನ್ನ ಆದಿಶೇಷನ ದೂರ ಮಾಡೋಕೆ ನಾನು ಮೃತ್ಯುಗೆ ಆಹುತಿಯಾಗಕ್ಕೂ ಸಿದ್ಧ, ಮೃತ್ಯುಂಜಯಳಾಗಕ್ಕೂ ಸಿದ್ಧ ಅಂತ ನಾನು ಸುಮ್ಮನೆ ಹೇಳಿಲ್ಲ ಶಿವಾನಿ. ನಿಮ್ಮಿಬ್ಬರನ್ನ ದೂರ ಮಾಡೋಕೆ ಅಂತ ನಾನು ಮತ್ತೆ ಬಂದಿದ್ದೀನಿ. ಶಿವಾನಿ, ಆದಿಶೇಷನ್ಗೆ ಎಲ್ಲ ನೆನಪಾಗೋಯ್ತು. ಆದಿಶೇಷನ್ ನಿನ್ಗೆ ಸಿಕ್ಬಿಟ್ಟ ಅಂತ ಖುಷಿಯಲ್ಲಿ ತೇಲಾಡ್ತಾ ಇದೆ ಅಲ್ವಾ? ಆದಿಶೇಷನ್ನ ನಾಗಲೋಕ ಕರ್ಕೊಂಡು ಹೋಗಿ ನಾಗಲೋಕದ ಮಹಾರಾಣಿ ಆಗ್ತೀಯಾ? ನಿಮ್ಮಿಬ್ರಿಗೆ ನಾಗಮಣಿ ಸಿಕ್ಬಿಟ್ರೆ ನೀವು ಭೂಲೋಕ ಬಂದಿದ್ದು ಉದ್ದೇಶ ಮುಗ್ದೋಗುತ್ತೆ. ಇನ್ಯಾರು ನಮ್ಮನ್ನ ತಡೆಯೋರಿಲ್ಲ ಅಂತ ಅಹಂನಲ್ಲಿ ಮೆರಿತಾ ಇದ್ದೀರಲ್ಲ. ಮುರಿತೀನಿ, ಅಹಂನ ಮುರಿತೀನಿ. ಮಾಯಾಂಗನಿಗೆ ಮಾಯಾ ಬಲೆಯಲ್ಲಿ ಒಮ್ಮೆ ಸಿಲುಕಿದ್ರೆ ಸಾಕು. ಅಲ್ಲಿಂದ ತಪ್ಪಿಸ್ಕೊಳ್ಳಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ಆದಿಶೇಷ ನಿನಗೆ ಸಿಕ್ಬಿಟ್ಟ ಅನ್ಕೊಂಡಿದ್ಯಾ? ಇಲ್ಲ, ಆದಿಶೇಷ ನಿನಗೆ ಸಿಕ್ಕಿಲ್ಲ. ಅದಕ್ಕೆ ನಾನು ಅವಕಾಶನೂ ಮಾಡ್ಕೊಡಲ್ಲ. ಅರೆ ಜೀವದಲ್ಲಿ ನಿನ್ನೆದುರಿಸೋಕ್ಕೂ ಆಗಲ್ಲ, ಆದಿಶೇಷನ ಸಾಯಿಸೋಕ್ಕೂ ಆಗಲ್ಲ. ಆದ್ರೆ ನಿನ್ನ ಪ್ರೀತಿನ ಸಾಯಿಸ್ತೀನಿ. ಇವನಲ್ಲಿರೋ ನಿನ್ನ ಸಾಯಿಸ್ತೀನಿ. ಆದಿಶೇಷನ ಬರೀ ತ್ರಿಶೂಲ ಮಾಡ್ತೀನಿ. ಅವನ್ಗೆ ನಿನ್ ಮೇಲೆ ಪ್ರೀತಿನ ಅಣುವಾಗಿ ಗೆದ್ದಿದ್ದೀನಿ. ನನ್ನ ಬದುಕು ಬರ್ತೀರಾ? Will you marry me, ಶಿವಾನಿ ಅವರೇ? ನೀವಿಲ್ಲ ನನ್ನ ಜೊತೆಗೆ ಇದ್ರೆ ನನ್ನ ಮೇಲೆ ಲವ್ ಆಗ್ಬಿಡತ್ತೆ ಅಂತ ನಿಮಗೆ ಭಯ ಅಲ್ವಾ? ಆಯ್ತು ಹೋಗಿ ಮೇಡಮ್, ಪರವಾಗಿಲ್ಲ. ಒಟ್ನಲ್ಲಿ ನಿಮ್ ಮನ್ಸಲ್ಲಿ ನನ್ನ ಮೇಲೆ ಪ್ರೀತಿ ಹುಟ್ಟಿದ್ಯಲ್ಲ.
ನನ್ನನ್ನ ಗಂಡ ಅಂತ ಒಪ್ಕೊಳ್ದೇ ಇರಬಹುದು, ಆದರೆ ನಾನು ನಿನ್ನನ್ನ ಹೆಂಡತಿ ಅಂತ ಒಪ್ಕೊಂಡಿದ್ದೀನಿ. ಯಾವತ್ತಾದ್ರೂ ನೀನು ಹೆಂಡತಿ. ಈ ಪ್ರಪಂಚದಲ್ಲಿ ನಿಜವಾದ ಪ್ರೀತಿ ಅನ್ನೋದೇ ಇದ್ರೆ ಅದು ನಿನ್ನ ಪ್ರೀತಿ. ನಿನ್ನ ಹೆಸರು ಪಕ್ಕ ಇಡ್ತೀನಿ. ಆ ಹೆಸರಿಗೆ ಉಸಿರಾಗಿರ್ತೀಯ. ಶಿವಾನಿ, ಐ ಲವ್ ಯು ಶಿವಾನಿ, ಐ ಲವ್ ಯು. ನಾನು ತುಂಬಾ ಪ್ರೀತಿಸ್ತೀನಿ ಶಿವಾನಿ. ನಾನು ಕೂಡ ಆದಿಶೇಷ ಇನ್ನು ಬರೀ ತ್ರಿಶೂಲ ಅಷ್ಟೇ ಅವನ್ ಪಾಲ್ಗೆ. ನೀನಿನ್ನು ಅನಾಮಿಕ. ನೀನಿನ್ನೂ ಬದುಕೆ ಇದ್ಯಾ? ಸತ್ತಲ್ವಾ ನೀನು? ನಿನ್ನ ಆದಿಶೇಷನ ದೂರ ಮಾಡೋವರೆಗೂ ನಾನು ಸಾಯೋದಿಲ್ಲ ಶಿವಾನಿ. ಏನ್ ಮಾಡ್ದೆ ಆದಿಶೇಷನ್ಗೆ? ಏನಾಯ್ತು? ಆದಿಶೇಷ 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 ಏನ್ ಮಾಡ್ದೆ ನನ್ನ ಆದಿಶೇಷನ್ಗೆ? ಹೇಳು. ಆದಿಶೇಷ ಅನ್ನೋದು ಮರ್ತ್ಬಿಟ್ಟೆ. ನೆನಪಾಗಿತ್ತು, ಅದೆಲ್ಲನೂ ನಾಶ ಮಾಡಿದೆ. ಆದಿಶೇಷ ಅನ್ನೋದೆ ಮರ್ತು ಬಿಟ್ಟಿದ್ದಾನೆ. ಪ್ರೀತಿನ ಕೊಂದ್ಕೊಂಡಿದ್ದಾನೆ. ನಿನಗ್ ಸಿಗೋಕೆ ಸಾಧ್ಯನೇ ಇಲ್ಲ ಶಿವಾನಿ. ಅವನು ಈ ಜನ್ಮದಲ್ಲಿ ಪ್ರೀತಿಯೋದಿಲ್ಲ. ನನ್ನ ಆದಿಶೇಷನ ನನ್ನಿಂದನೇ ದೂರ ಮಾಡ್ತೀಯಾ? ಅವ್ನ ನೆನಪುಗಳನ್ನ ಅಳಿಸ್ತೀಯಾ? ನೀನ್ ಅಳಿಸಿದ್ರೇನಂತೆ ಅವ್ನ ನೆನಪುಗಳನ್ನ ಮರಳಿ ತರಿಸೋ ಶಕ್ತಿ ನನಗಿದೆ. ನಾನು ಅದನ್ನ ಮಾಡ್ತೇನೆ. ಇಲ್ಲ, ಇದು ನಿನ್ನಿಂದ ಸಾಧ್ಯ ಆಗಲ್ಲ. ನೀನು ಏನೇ ಪ್ರಯತ್ನ ಪಟ್ರು ತ್ರಿಶೂಲ್ಗೆ ಆದಿಶೇಷ ನೆನ್ನೆ ಬರೋದಿಲ್ಲ. ನೀನೇ ಅವನಿಗೆ ನನ್ನಾಗಿನಿ ಅಂತ ಹೇಳಿದ್ರು ಅವನಿಗೆ ಕೇಳಿಸಲ್ಲ. ನೀನು ನಾಗಿನಿ ರೂಪ ಪಡ್ಕೊಂಡ್ರು ಅವನಿಗೆ ಕಾಣಿಸಲ್ಲ. ಇದು ನನ್ನ ಶಾಪ. ಯಜಮಾನ್ರೆ, ಯಜಮಾನ್ರೆ, ನಾವು ಹೋಗ್ತಾ ಇರೋ ದಾರಿ ಸರಿ ಇದೆಯಾ ಒಂದ್ಸಲಿ ನೋಡಿ. ನಾವು ಆಲ್ಮೋಸ್ಟ್ ಈ ಜಾಗದಲ್ಲಿದ್ದೀವಿ.
ದೇವಸ್ಥಾನ ಇಲ್ಲಿದೆ, ಇಲ್ಲಿಂದ ಹೆಚ್ಚಿಗೆ ದೂರ ಏನಿಲ್ಲ. ಬೇಗ ಬೇಗ ಹೆಜ್ಜೆ ಹಾಕಿದ್ರೆ ಸಿಗುತ್ತೆ. ನಡಿ. ಯಜಮಾನ್ರೆ, ಸೇತುವೆ ಯಾಕೆ ಗಟ್ಟಿ ಇಲ್ಲ ಅನ್ಸುತ್ತೆ. ಮೊದಲು ನಾನು ಹೋಗ್ತೀನಿ, ಆಮೇಲೆ ನೀವು ಬನ್ನಿ. ಹುಷಾರು. ನಂದೀಶ, ಸ್ವಲ್ಪ ದೂರ ಅಷ್ಟೇ ಕಣ. ಓಂ ನಮಃ ಶಿವಾಯ. ಆದಿಶೇಷ, ಯಾರು ಯಾರು ಆದಿಶೇಷ? ಅಯ್ಯೋ ಮಾಯಾಂಗನೆ, ನಿನ್ನ ಅಂತ್ಯ ಆಗ್ಬಿಡ್ತಾ. ಹೋರಾಟದಲ್ಲಿ ಶಿವನಿಗೆ ಗೆಲುವಾಗ್ಬಿಡ್ತಾ. ನನ್ನ ಮೊಮ್ಮಗನ ಸಹಾಯಕ್ಕೆ ಅಂತ ಇದ್ದ ಕೊನೆಯ ಕೊಂಡಿನು ಕಳಿಸ್ಬಿಟ್ಯಾ ನೀನು. ಇನ್ನು ನನ್ನ ಮೊಮ್ಮಗನಿಗೆ ಯಾರು ದಿಕ್ಕಿಲ್ಲ. ನನ್ನ ಮೊಮ್ಮಗ ಒಂಟಿಯಾಗ್ಬಿಟ್ಟ. ಯಾಕೋ ಹೊಟ್ಟೆಲಿದ್ದಕ್ಕಿದ್ದಕ್ಕೆ ಸಂತಾಗ್ತಿದೆಯಲ್ಲ. ಅಣ್ಣ ಬೇರೆ ಮನೇಲಿಲ್ಲ, ಏನ್ ಮಾಡೋದು? ಯಾರಾದ್ರೂ ಇದ್ರೆ ಕಾಪಾಡಿ. ತ್ರಿವಿಕ್ರಮ ಒಂಟಿಯಲ್ಲ, ತ್ರಿವಿಕ್ರಮನಿಗೆ ನಾನಿದ್ದೀನಿ. ನಾನವನಿಗೆ ಸಹಾಯ ಮಾಡಬೇಕು. ನಾನಿನ್ನು ಇಲ್ಲಿರೋದ್ರಿಂದ ಏನು ಪ್ರಯೋಜನ ಇಲ್ಲ. ನಾನು ಆಚೆ ಬರಬೇಕು, ಆಚೆ ಬರ್ಲೇಬೇಕು. ಹಲೋ, ನಿನ್ನೆ ಕೇಳ್ತಾ ಇರೋದು. ಯಾರ ಬಗ್ಗೆ ಕೇಳಿದ್ ನೀನು? ಯಾರ ಬಗ್ಗೆ ಮಾತಾಡ್ತಾ ಇದೀಯಾ? ತ್ರಿವಿಕ್ರಮ್ ರಾವ್ ಯಾಕಂಗೆ ಬಿರಿದಾನಲ್ಲಿ? ಆದಿಶೇಷ, ಆದಿಶೇಷ, ಏನು? ನೀನು ನನ್ನ ಆದಿಶೇಷ ತಾನೆ? ಯಾರು ಆದಿಶೇಷ? ಆವಾಗ್ಲಿಂದ ಕರೀತಾನೆ ಇದೆಯಲ್ಲ, ಯಾರವನು? ತ್ರಿಶೂಲ್, ನಿನಗೆ ನಿಜವಾಗ್ಲೂ ಗೊತ್ತಿಲ್ವಾ? ಯಾರವನು? ಅವನ ಹೆಸರೇ ಕೇಳಿಲ್ಲ ನಾನು. ಅವ್ನ್ ಗೊತ್ತಿಲ್ವಾ ಅಂತ ಕೇಳ್ತಾ ಇದ್ದೆ ನನ್ಗೆ. ಹೌದು, ನಾನೇ ಕೇಳಿದ್ದೀನಿ. ಇಲ್ಲೆಂಗ್ ಬಂದೆ?
ಅವನಿಗೇನಾಯ್ತು? ಪೂಜೆ, ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಇಷ್ಟೊತ್ತು ಇಲ್ಲಿ ನಡೆದಿದ್ದು ನಿನಗೆ ಒಂಚೂರು ನೆನಪಿಲ್ವಾ? ಏನಾಯ್ತು ನಿನಗೆ? ನೀನ್ ಏನ್ ಮಾತಾಡ್ತಾ ಇದೀಯ ಅಂತ ನಿನಗಾದ್ರೂ ಅರ್ಥ ಆಗ್ತಾ ಇದೆಯಾ?